ಹಾಯ್ ಎಲ್ಲರಿಗೂ. ಸೊ ಇವತ್ತು ಟೆಕ್ಸ್ಟ್ ಬ್ಲಾಬ್ ಎಂದು ಕಂಟಿನ್ಯೂಯೇಷನ್ ನೋಡೋಣ. ಸೊ ಪ್ರೀವಿಯಸ್ ನಾವು ಕ್ಲಾಸ್ ಅಲ್ಲಿ ನೋಡಿದ್ವಿ ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ಅಂದ್ರೆ ಏನು, ಗಿವನ್ ಸೆಂಟೆನ್ಸ್ ಇಂದ ಅಥವಾ ಪ್ಯಾರಾಗ್ರಾಫ್ ಇಂದ ಈಚ್ ವರ್ಡ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಅಂತ ನೋಡಿದ್ವಿ, ರೈಟ್? ನೌನ್ ಆಗಿರ್ಲಿ, ಪ್ರೊನೌನ್ ಆಗಿರ್ಲಿ, ವರ್ಬ್ ಆಗಿರ್ಲಿ, ಅಬ್ಜೆಕ್ಟಿವ್, ಕಂಜಂಕ್ಷನ್, ಇಂಟರ್ಜಂಕ್ಷನ್ ಅಂತ ಏನಂತ ನಾವು ಆಲ್ರೆಡಿ ನೋಡಿದ್ವಿ, ರೈಟ್? ಈಗ ನಾವು ಸೆಂಟಿಮೆಂಟ್ ಅನಾಲಿಸಿಸ್ ಅಂದ್ರೆ ಏನು, ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ನೋಡಿದೀವಿ, ರೈಟ್? ಮತ್ತೆ ನೌನ್ ಫ್ರೇಸ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತಾನು ನಾವು ಎಕ್ಸಾಂಪಲ್ ನೋಡಿದೀವಿ. ಇವತ್ತು ಸೆಂಟಿಮೆಂಟ್ ಅನಾಲಿಸಿಸ್, ಗಿವನ್ ವರ್ಡ್ ಗೆ ಟೋಕನೈಸೇಷನ್ ಹೇಗೆ ವರ್ಕ್, ಸೊ ಟೆಕ್ಸ್ಟ್ ಬ್ಲಾಬ್ ಮುಖಾಂತರ ನಾವು ಹೇಗೆ ಕನ್ವರ್ಟ್ ಮಾಡಬೇಕು, ಸ್ಪೆಲ್ ಕರೆಕ್ಷನ್ಸ್ ಆಗಿರ್ಲಿ, ಓಕೆ, ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ಆರ್ ಸ್ಪೆಲ್ ಕರೆಕ್ಷನ್ ಒಂದೊಂದು ಸೇಮ್. ನೆಕ್ಸ್ಟ್ ನಾವು ಟ್ರಾನ್ಸ್ಲೇಷನ್ಸ್ ಹೇಗಿದೆ, ಒನ್ ಲ್ಯಾಂಗ್ವೇಜ್ ಟು ಅನದರ್ ಲ್ಯಾಂಗ್ವೇಜ್ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಬೈ ಯೂಸಿಂಗ್ ಟೆಕ್ಸ್ಟ್ ಬ್ಲಾಬ್ ಅನ್ನೋದು ಒನ್ ಬೈ ಒನ್ ಅಂತ ನೋಡೋಣ. ಸೊ ಇದು ನೋಡೋದ್ ಮುಂಚೆ ನಮ್ಗೆ ಆಲ್ರೆಡಿ ಗೊತ್ತು, ದೀಸ್ ಆಲ್ ದ ಲೈಬ್ರರೀಸ್ ಐ ನೀಡ್ ಟು ಇನ್ಸ್ಟಾಲ್, ರೈಟ್, ಫಾರ್ ಟೆಕ್ಸ್ಟ್ ಬ್ಲಾಬ್. ಪಿಪ್ ಇನ್ಸ್ಟಾಲ್ ಟೆಕ್ಸ್ಟ್ ಬ್ಲಾಬ್ ಅಂತ ನಾವು ಟರ್ಮಿನಲ್ ಅಥವಾ ನಾವು ಜುಪಿಟರ್ ನೋಟ್ಬುಕ್ ಅಲ್ಲಿ ನಾವು ಈ ತರ ರನ್ ಮಾಡ್ಬೇಕಾಗತ್ತೆ, ರೈಟ್? ಹೈಫನ್ ಕೊಟ್ಬಿಟ್ಟು ಎಕ್ಸ್ಕ್ಲಮೇಟರಿ ಮಾರ್ಕ್ ಪಿಪ್ ಇನ್ಸ್ಟಾಲ್ ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ಬಿಟ್ಟು, ಸಿಮಿಲರ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಪೈಥಾನ್ -m ಟೆಕ್ಸ್ಟ್ ಬ್ಲಾಗ್ ಡಾಟ್ ಡೌನ್ಲೋಡ್ ಕಾರ್ಪೊರಾ ಅಂತ. ಓಕೆ, ಸೊ ಫೈನ್. ಈಗ ನಾನು ಜುಪಿಟರ್ ನೋಟ್ಬುಕ್ ಲಾಂಚ್ ಮಾಡ್ಕೊಂಡು ಒನ್ ಬೈ ಒನ್ ಆಪರೇಷನ್ಸ್ ನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾನು ಈಗ ಜುಪಿಟರ್ ನೋಟ್ಬುಕ್ ಏನಿದೆ ಅದನ್ನ ಲಾಂಚ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಸ್ ನಾವು ಇನ್ಸ್ಟಾಲ್ ಎಲ್ಲ ಮಾಡಿದ್ವಿ, ರೈಟ್? ಸೊ ಪೈಥಾನ್ ಇನ್ಸ್ಟಾಲ್ ಟೆಕ್ಸ್ಟ್ ಬ್ಲಾಬ್ ಅಂತ. ಸಿಮಿಲರ್ಲಿ ನಾನು ಒಂದು ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ನ ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಗಿವನ್ ಟೆಕ್ಸ್ಟ್ ಇಂದ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಇವತ್ತು ನಾವು ಸೆಂಟಿಮೆಂಟ್ ಅನಾಲಿಸಿಸ್ ಮಾಡೋಣ. ಸೆಂಟಿಮೆಂಟ್ಗೋಸ್ಕರ ನಾನು ಏನ್ ಮಾಡ್ತೀನಿ, ಶಿಫ್ಟ್ ಇಟ್ಕೊಂಡು ಎಸ್ಕೇಪ್ ಬಟನ್ +M ಅಂತ ಪ್ರೆಸ್ ಮಾಡ್ತೀನಿ. ಓಕೆ, ದೆನ್ ನಾನು ಒಂದು ಟೆಕ್ಸ್ಟ್ ಬರೀತೀನಿ. ಓಕೆ, ಹೆಡ್ಲೈನ್. ಓಕೆ, ಸೆಂಟಿಮೆಂಟ್ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಶಿಫ್ಟ್ ಇಟ್ಕೊಂಡು ಎಂಟರ್ ಕೊಟ್ರೆ ಈ ತರ ರನ್ ಮಾಡೋದು, ಇದು ಆಲ್ರೆಡಿ ನಾವು ಗೊತ್ತಿದೆ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಟೆಕ್ಸ್ಟ್ ಇದೆ. ಓಕೆ, ಸೊ ಟೆಕ್ಸ್ಟ್ ನಾನು ಟೆಕ್ಸ್ಟ್ ಬ್ಲಾಬ್ ಅಲ್ಲೇ ಬರೀತೀನಿ. ಓಕೆ, ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ಬಿಟ್ಟು. ಟೆಕ್ಸ್ಟ್ ಬ್ಲಾಬ್ ಈಸ್ ಅಮೇಝಿಂಗ್ಲಿ ಸಿಂಪಲ್ ಟು ಯೂಸ್, ವಾಟ್ ಗ್ರೇಟ್ ಫನ್ ಅಂತ ಏನೋ ಒಂದು ರ್ಯಾಂಡಮ್ ಆಗಿ ಟೆಕ್ಸ್ಟ್ ಬರೀತೀನಿ. ಫೈನ್. ಈ ಕೊಟ್ಟಿರುವಂತ ಟೆಕ್ಸ್ಟ್ ಪಾಸಿಟಿವ್ನ ನೆಗೆಟಿವ್ನ ಅಂತ ಸೆಂಟಿಮೆಂಟ್ ಅನಾಲಿಸಿಸ್ ಮಾಡೋಣ. ಆ ಮಾಡೋಕ್ಕೋಸ್ಕರ ನಾವು ಆಲ್ರೆಡಿ ವೆರಿ ಈಸಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಪ್ರಿಂಟ್ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಡಾಟ್ ಸೆಂಟಿಮೆಂಟ್ ಅಂತ ಬರಿಬೇಕಾಗತ್ತೆ ಅಷ್ಟೇ. ಓಕೆ, ನಾನು ರನ್ ಮಾಡಿದ್ರೆ ನೀವು ನೋಡ್ಬೋದು, ರೈಟ್? ಸೊ ಪೊಲ್ಯಾರಿಟಿ ಒಂದು ಬರ್ತಿದೆ ಮತ್ತೆ ಸಬ್ಜೆಕ್ಟಿವಿಟಿ ಅಂತ ಬರ್ತಿದೆ. ಓಕೆ, ನನಗೆ ಪೊಲ್ಯಾರಿಟಿ ಮ್ಯಾಟರ್ ಆಗುತ್ತೆ. ಓಕೆ, ಪೊಲ್ಯಾರಿಟಿ ಯಾವಾಗ 0 ಇಂದ ಜಾಸ್ತಿ ಆಗುತ್ತೆ ಅದು ಪಾಸಿಟಿವ್ ಸೆಂಟೆನ್ಸ್ ಅಂತ. ಓಕೆ, 0 ಇಂದ ಏನಾದರೂ ನೆಗೆಟಿವ್ ಅಲ್ಲಿ ಇದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದ್ರಲ್ಲಿ ನನಗೆ ಜಸ್ಟ್ 0th ಇಂಡೆಕ್ಸ್ ಬೇಕು. ಸೊ ಇನ್ಸ್ಟೆಡ್ ಆಫ್ ದಿಸ್ ನಾವು 0 ಅಂತ ಬರ್ಬಿಟ್ರೆ ನನಗೆ ಬರೀ ಪೊಲ್ಯಾರಿಟಿ ವ್ಯಾಲ್ಯೂ ಸಿಗುತ್ತೆ, ರೈಟ್? ಈ ತರನು ನೀವು ಫೆಚ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಈ ತರ ಡಾಟ್ ನೋಡಿ ಪೊಲ್ಯಾರಿಟಿ ಅಂತಾನು ಡೈರೆಕ್ಟ್ ಆಗಿ ಬರಿಬಹುದು. ಇದು ಕಾಪಿ ಮಾಡ್ಕೊಂಡು ನೀವು ಡಾಟ್ ಪೊಲ್ಯಾರಿಟಿ ಅಂತ ಬರ್ದ್ರು ಒನ್ ಅಂಡ್ ದಿ ಸೇಮ್. ಓಕೆ, ಸೊ 0th ಇಂದ ಫೆಚ್ ಮಾಡಬೇಡಿ, ಪೊಲ್ಯಾರಿಟಿ ಅಂತ ಒನ್ ಅಂಡ್ ದಿ ಸೇಮ್. ಓಕೆ, ಈಗ ಏನಾದ್ರು ನಿಮ್ದು ಏನ್ ಟೆಕ್ಸ್ಟ್ ಡಾಟ್ ಸೆಂಟಿಮೆಂಟ್ ಡಾಟ್ ಪೊಲ್ಯಾರಿಟಿ ಇದೆ ಅದು ಇಫ್ ನಾನು ಇಲ್ಲಿ ಬರಿತೀನಿ, ಇಫ್ ಇದು ನಂದು 0 ಇಂದ ದೊಡ್ಡದಿದ್ರೆ ಈಸ್ ಗ್ರೇಟರ್ ದೆನ್ 0 ಇದ್ರೆ ನಾನು ಹೇಳ್ತೀನಿ ಪಾಸಿಟಿವ್ ಸೆಂಟೆನ್ಸ್ ಅಂತ, ಪಾಸಿಟಿವ್ ಅಂತ ಬರಿತೀನಿ. ಓಕೆ, ಎಲ್ಸ್ ನನ್ಗೆ ಗೊತ್ತು ಸೆಂಟಿಮೆಂಟ್ ಆದ್ರೆ ನೆಗೆಟಿವ್ ಅಂತ. ಓಕೆ, ಸೊ ಲೆಟ್ಸ್ ಗಿವ್ ಆಸ್ ನೆಗೆಟಿವ್. ಓಕೆ, ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ಕೊಟ್ಟಿರುವಂತ ವರ್ಡ್ ಪಾಸಿಟಿವ್ ನ ನೆಗೆಟಿವ್ ಅಂತ ಚೆಕ್ ಮಾಡೋಣ. ಓಕೆ, ಸೊ ನಾನು ಏನ್ ಸೆಂಟಿಮೆಂಟ್ ಇದೆ ಅದು ರನ್ ಮಾಡ್ತೀನಿ. ನೋಡಿ, ಕೊಟ್ಟಿರುವಂತ ಸೆಂಟೆನ್ಸ್ ಪಾಸಿಟಿವ್ ಅಂತ. ಈಗ ಸೆಂಟೆನ್ಸ್ ನ ಚೇಂಜ್ ಮಾಡ್ತೀನಿ. ಓಕೆ, ಸೊ ಜಸ್ಟ್ ನಾನು ಏನ್ ಬರ್ತೀನಿ, ಐ ಹೇಟ್ ಟು ವಾಚ್ ಮೂವಿ ಅಂತ ಬರಿತೀನಿ. ಓಕೆ, ಸೊ ನಾನು ರನ್ ಮಾಡ್ತೀನಿ. ನೋಡಿ, ನೆಗೆಟಿವ್ ಸೆಂಟೆನ್ಸ್. ನೋಡಿ ನನ್ನ ವ್ಯಾಲ್ಯೂ ಏನಿದೆ ಪೊಲ್ಯಾರಿಟಿ ಅದು -0 ಇಂದ ಕೆಳಗೆ ಹೋಗ್ತಿದೆ. ಓಕೆ, 0 ಇದ್ರೆ ನ್ಯೂಟ್ರಲ್ ಅಂತ ಹೇಳ್ಬಿಟ್ಟು ಅರ್ಥ. ಓಕೆ, ಪಾಸಿಟಿವ್ನೂ ಇಲ್ಲ ನೆಗೆಟಿವ್ನೂ ಇಲ್ಲ, ಅದು ನ್ಯೂಟ್ರಲ್ ಅಂತ ಹೇಳ್ಬಿಟ್ಟು. ಈಗ ನಾವು ಟೋಕನೈಸೇಷನ್ ಅಂತ ಏನು ಓದೋಣ. ಓಕೆ, ನಮ್ಗೆ ಆಲ್ರೆಡಿ ಗೊತ್ತು ಟೋಕನೈಸೇಷನ್ ಅಂದ್ರೆ ಬೇಸಿಕಲಿ ನಾವು ಏನ್ ಸೆಂಟೆನ್ಸ್ ಇರುತ್ತೆ ಅಥವಾ ಪ್ಯಾರಾಗ್ರಾಫ್ ಇರುತ್ತೆ ವರ್ಡ್ ಫಾರ್ಮೆಟ್ ಅಲ್ಲಿ ಬ್ರೇಕ್ ಡೌನ್ ಮಾಡ್ತೀವಿ, ರೈಟ್, ವಿತ್ ದ ಹೆಲ್ಪ್ ಆಫ್ ಕಾಮಾ ಸಪರೇಟಿಂಗ್. ಫಾರ್ ಎಕ್ಸಾಂಪಲ್ ನಾವು ನೋಡಿ, ಈಗ ನಾವು ಪೈಥಾನ್ ಈಸ್ ಗ್ರೇಟ್ ಅಂತ ಬರ್ದ್ರೆ ಸೊ ನಮ್ಗೆ ಹೇಗ್ ಬರುತ್ತೆ, ಪೈಥಾನ್ ಅನ್ನೋದು ಒಂದು ಲಿಸ್ಟ್ ಫಾರ್ಮೆಟ್ ಅಲ್ಲಿ ಬರುತ್ತೆ, ರೈಟ್? ಸೊ ಪೈಥಾನ್ ಈಸ್ ಗ್ರೇಟ್ ಅಂತ ಹೇಳ್ಬಿಟ್ಟು ಸೊ ವರ್ಡ್ ಬೈ ವರ್ಡ್ ಬ್ರೇಕ್ ಡೌನ್ ಮಾಡ್ಕೊಂಡು ನಮ್ದು ಔಟ್ಪುಟ್ ಕೊಡುತ್ತೆ. ಇದಕ್ಕೆ ನಾವು ಟೋಕನೈಸೇಷನ್ ಅಂತ ಕರಿತೀವಿ, ರೈಟ್? ನಾವು ಈಗ ಶಾಂಪಲ್ ಇನ್ಪುಟ್ ತಗೊಳ್ಳೋಣ. ಓಕೆ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಒಂದು ಶಾಂಪಲ್ ಇನ್ಪುಟ್ ಇದೆ. ಓಕೆ, ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಟೆಕ್ಸ್ಟ್ ಬ್ಲಾಬ್ ಅಲ್ಲಿ ಏನೇನ್ ಸೆಂಟೆನ್ಸ್ ಇದೆ, ಬ್ಯೂಟಿಫುಲ್ ಈಸ್ ಬೆಟರ್ ದೆನ್ ಅಗ್ಲಿ, ಎಕ್ಸ್ಪ್ಲಿಸಿಟ್ ಈಸ್ ಬೆಟರ್ ದೆನ್ ಇಂಪ್ಲಿಸಿಟ್, ಸಿಂಪಲ್ ಈಸ್ ಬೆಟರ್ ದೆನ್ ಕಾಂಪ್ಲೆಕ್ಸ್ ಅಂತ. ಓಕೆ, ಸೊ ಇದು ನನ್ ಏನ್ ಟೆಕ್ಸ್ಟ್ ಇದೆ ನಾನು ಸಿಂಪಲ್ ಆಗಿ ಡಾಟ್ ವರ್ಡ್ಸ್ ಅಂತ ಬರ್ದಿದ ತಕ್ಷಣ ನೋಡಿ
ಅದೇನ್ ಟೆಕ್ಸ್ಟ್ ಇತ್ತು ಅದಕ್ಕೆ ಕಾಮಾ ಸಪರೇಟೆಡ್ ಅಲ್ಲಿ ಬ್ರೇಕ್ ಡೌನ್ ಮಾಡಿದೀವಿ, ರೈಟ್? ಎಲ್ಲ ಟೆಕ್ಸ್ಟ್ ಏನ್ ಸೆಂಟೆನ್ಸ್ ಇದೆ ವರ್ಡ್ ಫಾರ್ಮ್ಯಾಟ್ ಅಲ್ಲಿ. ಸಿಮಿಲರ್ಲಿ ಅದನ್ನ ನಾವು ಸೆಂಟೆನ್ಸ್ ಅಲ್ಲೂ ಬ್ರೇಕ್ ಮಾಡ್ಬೋದು. ಹೇಗೆ? ಸೆಂಟೆನ್ಸ್ ಅಂತ ಬರೀಬೇಕಾಗತ್ತೆ. ಓಕೆ, ನಾನು ರನ್ ಮಾಡಿದ ತಕ್ಷಣ ನೋಡಿ ಸೆಂಟೆನ್ಸ್ ವೈಸು ಬ್ರೇಕ್ಔಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಟೋಕನೈಸೇಷನ್. ಸೊ ನೆಕ್ಸ್ಟ್ ನೋಡೋಣ ಇನ್ಫ್ಲೂಯೇಷನ್ ಮತ್ತೆ ಲೆಮೆಟೈಸೇಷನ್ ಅಂದ್ರೆ ಏನು ಅಂತ. ಈಗ ನೋಡೋಣ ವರ್ಡ್ ಇನ್ಫ್ಲೆಕ್ಷನ್ ಅಂಡ್ ಲೆಮೆಟೈಸೇಷನ್ ಅಂದ್ರೆ ಏನು. ನೋಡಿ, ಲೆಮೆಟೈಸೇಷನ್ ಮತ್ತೆ ವರ್ಡ್ ಇನ್ಫ್ಲೆಕ್ಷನ್ ಬೇಸಿಕಲಿ ನಾವು ಗಿವನ್ ವರ್ಡ್ ಇದೆ ಅಲ್ಲ ಅದಕ್ಕೆ ಬೇಸ್ ಫಾರ್ಮ್ ಅಲ್ಲಿ ತಗೊಂಡ್ ಬಂದು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ರನ್ನಿಂಗ್, ಓಕೆ, ಸೊ ಡ್ರೈವಿಂಗ್ ಮತ್ತೆ ಇದೆಲ್ಲ ಬೇಸ್ ಫಾರ್ಮ್. ರನ್ನಿಂಗ್ ಮತ್ತೆ ರ್ಯಾನ್ ಅಂತ ಹೇಳಿದ್ರೆ ಅದಕ್ಕೆ ಬೇಸ್ ಫಾರ್ಮ್ ಏನು ರನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸಿಮಿಲರ್ಲಿ ಡ್ರೈವ್ಡ್ ಅಂತ ಹೇಳಿದ್ರೆ ಅದಕ್ಕೆ ಡ್ರೈವ್ ಅನ್ನೋದು ಒಂದು ಬೇಸ್ ಫಾರ್ಮ್. ಓಕೆ, ಎಲ್ಲದಕ್ಕೂ ಒಂದು ಫಾರ್ಮ್ಸ್ ಇರುತ್ತೆ. ಆ ಫಾರ್ಮ್ಸಿಗೆ ತಗೊಂಡ್ ಬರೋಕ್ಕೆ ನಾವು ವರ್ಡ್ ಇನ್ಫ್ಲೆಕ್ಷನ್ ಅಥವಾ ನಾವು ಲೆಮೆಟೈಸೇಷನ್ ಅಪ್ಲೈ ಮಾಡ್ತೀವಿ. ಎಕ್ಸಾಂಪಲ್ ಆಗಿ ನಾನು ಒಂದು ಟೆಕ್ಸ್ಟ್ ತಗೊಂತೀನಿ. ಓಕೆ, ಆ ಟೆಕ್ಸ್ಟ್ ಅಲ್ಲಿ ಸೊ ಲೆಟ್ಸ್ ಸೇ ಆಸ್ ಲೈಕ್ ಯೂಸ್, ನಮ್ಮ ಹತ್ರ ಒಂದು ಶಾಂಪಲ್ ಟೆಕ್ಸ್ಟ್ ಇದೆ, ಯೂಸ್ 4 ಸ್ಪೇಸಸ್ ಪರ್ ಇಂಡೆಂಟೇಷನ್ ಲೆವೆಲ್ ಅಂತ. ಓಕೆ, ಸೊ ಅದ್ರಲ್ಲಿ ನಾನು ಜಸ್ಟ್ ಡಾಟ್ ವರ್ಡ್ಸ್ ಅಂತ ಮಾಡಿದ್ರೆ ನನ್ಗೆ ಗೊತ್ತು ಅದು ಟೋಕನೈಸೇಷನ್, ರೈಟ್? ವರ್ಡ್ ಬೈ ವರ್ಡ್ ಬ್ರೇಕ್ಔಟ್ ಮಾಡೋದು. ಇದರಲ್ಲಿ ನಾವು ನೋಡ್ಬೋದು ಸ್ಪೇಸಸ್ ಅನ್ನೋದು 0, 1, 2 ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಪ್ರೆಸೆಂಟ್ ಇದೆ, ರೈಟ್? ಸೊ 0 ಇಂಡೆಕ್ಸ್ ಇಂದ ನನ್ ಸ್ಟಾರ್ಟ್ ಆಗೋದು ಎಲ್ಲ ಸ್ಟ್ರಿಂಗ್ಸ್, ರೈಟ್? 0, 1, 2. ಸೊ ಇದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ನನ್ಗೆ ಗೊತ್ತು. ಸೊ ಸೇಮ್ ಥಿಂಗ್ ನ ಕಾಪಿ ಮಾಡ್ಕೊಂಡು ಅದರಲ್ಲಿ ನಾನು 2 ಅಂತ ಕೊಟ್ರೆ ಸ್ಪೇಸ್ ಅನ್ನೋದು ಏನಿದೆ ಅದನ್ನ ಆಕ್ಸೆಸ್ ಮಾಡ್ಕೊಂತೀನಿ. ಇದು ನಾನು ನೋಡಿ ಸ್ಪೇಸಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ಸಿಂಗುಲರ್ ಅಲ್ಲಿ ಮಾಡ್ಬೇಕು ಅಂದ್ರೆ ನಾನು ಈಸಿಲಿ ಮಾಡ್ಬೋದು, ರೈಟ್? ಓಕೆ, ಸೊ ಡಾಟ್ ಸಿಂಗುಲರ್ ರೈಸ್ ಅಂತ ಹೇಳ್ಬಿಟ್ಟು ಈ ತರ ಕಾಲ್ ಮಾಡಿ ರನ್ ಮಾಡಿದ್ರೆ ಸ್ಪೇಸಸ್ ಇರೋದು ಸ್ಪೇಸ್ ಅಂತ ಕನ್ವರ್ಟ್ ಆಗುತ್ತೆ. ಸೊ ನಾನು ಟೆಕ್ಸ್ಟ್ ಡಾಟ್ ವರ್ಡ್ಸ್ ಆಫ್ -1 ಅಂತ ಕೊಟ್ಟಿದ್ರೆ ಲೆವೆಲ್ ಅಂತ ಬರ್ತಿದೆ, ಅದು ಸಿಂಗುಲರ್ ಫಾರ್ಮ್ ಅಲ್ಲಿ ಇದೆ. ಅದಕ್ಕೆ ಪ್ಲೂರಲ್ ಅಲ್ಲಿ ತಗೊಂಡ್ ಬರ್ಬೇಕು ಅಂದ್ರೆ ಸಿಂಪಲ್. ಓಕೆ, ಡಾಟ್ ಪ್ಲೂರಲೈಸ್ ಅಂತ ಮಾಡ್ಬೇಕಾಗತ್ತೆ. ಓಕೆ, ಸೊ ರನ್ ಮಾಡಿದ ತಕ್ಷಣ ಲೆವೆಲ್ ಇದ್ದಿದ್ದು ಲೆವೆಲ್ಸ್ ಅಂತ ಬಂದಿರುತ್ತೆ. ಓಕೆ, ಸೊ ಇದಕ್ಕೆಲ್ಲ ನಾವು ವರ್ಡ್ ಇನ್ಫ್ಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಇನ್ಫ್ಲೆಕ್ಷನ್ಸ್. ಓಕೆ, ಸೇಮ್ ಥಿಂಗ್ ನಾವು ಈಗ ಲೆಮೆಟೈಸೇಷನ್ ವರ್ಕ್ ಮಾಡಬೇಕು. ಲೆಮೆಟೈಸೇಷನ್ ಅಂದ್ರೆ ಏನು? ಸೊ ನೋಡಿ, ಸಮ್ ಫ್ರಮ್ ಟೆಕ್ಸ್ಟ್ ಬ್ಲಾಬ್ ಇಂದ ನಾನು ಇಂಪೋರ್ಟ್ ಮಾಡ್ಕೊಂತೀನಿ ವರ್ಡ್ ಅಂತ. ಓಕೆ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ರ್ಯಾಂಡಮ್ ಆಗಿ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ W ಅಂತ ಹೇಳ್ಬಿಟ್ಟು. ಸೊ ವರ್ಡ್ ನಾನು ರ್ಯಾಂಡಮ್ ಆಗಿ ವರ್ಡ್ ಕೊಡೋಣ, ಅಸ್ಯೂಮ್ ಮಾಡ್ಕೊಳ್ಳಿ ಪ್ಲೇಸಸ್ ಅಂತ ಕೊಡ್ತೀನಿ. ಓಕೆ, W ಡಾಟ್ ಲೆಮೆಟೈಸ್ ಅಂತ ಬರೆಯೋಣ, ಲೆಮಟೈಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಏನಂದ್ರೆ ಏನಂತ ಹೇಳ್ತೀನಿ. ಓಕೆ, ಸೊ ನಾನು ಯಾವಾಗ ರನ್ ಮಾಡ್ತೀನಿ ಏನ್ ಪ್ಲೇಸಸ್ ಇದೆ ಸೊ ಅದರಿಂದ ಲೆಮೆಟೈಸ್ ಮಾಡ್ಬಿಟ್ಟು ಅದರಿಂದ ಬೇಸ್ ಫಾರ್ಮಿಗೆ ತಗೊಂಡ್ ಬಂದು ಕೊಡುತ್ತೆ. ಓಕೆ, ಐ ಹೋಪ್ ಇಟ್ ವಿಲ್ ಕಮ್ಸ್ ಟು ಪ್ಲೇಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಬೇಸ್ ಫಾರ್ಮ್ ಅದರಿಂದ ಪ್ಲೇಸ್, ನೋಡಿ ಪ್ಲೇಸ್ ಅಂತ ಕೊಡ್ತು. ಎನ್ ಅಂದ್ರೆ ಏನು? ಎನ್ ಈಸ್ ನಥಿಂಗ್ ಬಟ್ ನೌನ್ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ನೌನ್. ಓಕೆ, ಸೊ ನೀವು ಇಲ್ಲಿ ವಿ ಅಂತ ಬರೆದ್ರೆ ವರ್ಬ್ ಅಂತಾನು ಆಕ್ಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳೋಣ W ಅನ್ನೋದು ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ವೆಂಟ್ ಅಂತ ಅನ್ಕೊಳ್ಳಿ. ಓಕೆ, ಇದರಿಂದ ಬೇಸ್ ಫಾರ್ಮ್ ಲೆಟ್ಸ್ ಸಿ ವಾಟ್ ದ ಬೇಸ್ ಫಾರ್ಮ್ ಆಫ್ ವೆಂಟಿಗೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಲೆಮಟೈಸ್ ಅಂತ ಬರೀತೀನಿ. ಓಕೆ, ಸೊ ವಿ ಅಂತ ಬರೆದ್ರೆ ವರ್ಬ್ ಅಂತ. ಓಕೆ, ನೀವು ನೌನ್ ಆದ್ರೂ ಕೊಡಿ ವರ್ಬ್ ಆದ್ರೂ ಕೊಡಿ, ನಿಮ್ಮ ಮೇಲೆ ಡಿಪೆಂಡ್. ನೋಡಿ ವೆಂಟ್ ಅನ್ನೋದು ಅದು ಗೋ ಅಂತ ಪ್ರಿಂಟ್ ಮಾಡಿದೆ. ಓಕೆ, ವರ್ಡ್ ಇಂದು ಬೇಸ್ ಫಾರ್ಮ್ ಬಂದ್ಬಿಟ್ಟು ಗೋ ಅಂತೆ. ಓಕೆ, ಸೇಮ್ ಥಿಂಗ್ ನಾನು ಈಗ ಬೇರೆದಕ್ಕೂ ಬೇಸ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. W ಅಂತ ಅನ್ಕೊಳ್ಳೋಣ. ಓಕೆ, ಸೊ ವರ್ಡ್ ಅಂತ ಹೇಳ್ಬಿಟ್ಟು ಸೊ ಲವ್ವಿಂಗ್ ಅಂತ ಬರೀತೀನಿ. ಓಕೆ, ಲವ್ ಈಸ್ ನಥಿಂಗ್ ಬಟ್ ಬೇಸ್ ಫಾರ್ಮ್. ಸೊ W ಡಾಟ್ ಲೆಮಟೈಸ್ ಅಂತ ಹೇಳ್ಬಿಟ್ಟು ವಿ ಅಂತ ಕೊಟ್ಟಿರ್ತೀನಿ. ಓಕೆ, ಸೊ ವರ್ಬ್ ಅಂತ ಹೇಳ್ಬಿಟ್ಟು ನೋಡಿ ಲವ್ವಿಂಗ್ ಇಂದು ಬೇಸ್ ಫಾರ್ಮ್ ಲವ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ವರ್ಡ್ ನೆಟ್ ಅಂದ್ರೆ ಏನು ಅಂತ. ಓಕೆ, ಸೊ ವರ್ಡ್ ನೆಟ್ ಇನ್ ಟೆಕ್ಸ್ಟ್ ಬ್ಲಾಬ್ ಅಲ್ಲಿ ವರ್ಡ್ ನೆಟ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನೋಡಿ. ಇದು ವೆರಿ ಯೂಶಲಿ ವೆರಿ ಲೆಸ್ ಯೂಸ್ ಮಾಡೋದು ಪ್ರಾಜೆಕ್ಟ್ಸ್ ಅಲ್ಲಿ. ಓಕೆ, ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಬಟ್ ಏನು ಅಂತ ಅದು ಅಂತ ಚೆಕ್ ಮಾಡೋಣ. ಓಕೆ, ಫ್ರಮ್ ಟೆಕ್ಸ್ಟ್ ಬ್ಲಾಬ್ ಇಂದ ನಾನು ಏನ್ ಮಾಡ್ತೀನಿ ಇಂಪೋರ್ಟ್ ವರ್ಡ್. ಓಕೆ, ವಿಚ್ ಇಸ್ ಆಲ್ರೆಡಿ ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ, ರೈಟ್? ಸೊ ಇನ್ನೊಂದು ಸೇಮ್ ಟೆಕ್ಸ್ಟ್ ಬ್ಲಾಬ್ ಇಂದ ನಾನು ಏನ್ ಮಾಡ್ತೀನಿ ವರ್ಡ್ ನೆಟ್ ಅಂತ ಇದೊಂದು ಲೈಬ್ರರಿ ಇದೆ. ಓಕೆ, ಅದರಿಂದ ನಾನು VERB ಅಂತ ತಗೊಂತೀನಿ. ಸೊ ಇದೇನ್ ಮಾಡುತ್ತೆ ನಾನು ಹೇಳ್ತೀನಿ ನೋಡಿ. W ಅಂದ್ರೆ ನಾವು ಒಂದು ವೇರಿಯೇಬಲ್ ಅನ್ಕೊಳ್ಳಿ. ಓಕೆ, ಸೊ ವರ್ಡ್ ಅಂತ ಹೇಳ್ಬಿಟ್ಟು ನಾವು ಏನ್ ಮೊದಲೇ ತಗೊಂಡಿದ್ವಿ ಪ್ಲೇಸಸ್ ಅನ್ನೋದು ಅದೇ ತಗೊಂಡಿದ್ವಿ ಪ್ಲೇಸಸ್. ಸೊ ಇದಕ್ಕೆ ವರ್ಡ್ ಡಾಟ್ ಸಿನ್ಸೆಟ್ಸ್ ಅಂತ ಹೇಳ್ತೀವಿ. ಬೇಸಿಕಲಿ ಸಿನ್ಸೆಟ್ಸ್ ಅಂದ್ರೆ ನೋಡಿ ಈ ಪ್ಲೇಸ್ ಅನ್ನೋದು ಯಾವ ರೀತಿಯಲ್ಲಿ ನಮ್ ಸಿಕ್ಕಿರತ್ತೆ ಅಂತ ನೋಡಿ. ಪ್ಲೇಸ್ ಅಂತ ಬಂದಿದೆ, ಸ್ಟೇಡ್ ಅಂತ ಬಂದಿದೆ, ಪ್ಲೇಸ್ ಹೋಮ್ ಅಂತ ಬಂದಿದೆ. ನೋಡಿ ಈ ಪ್ಲೇಸಸ್ ಹೀಗೆ ಅನದರ್ ಕೈಂಡ್ ಆಫ್ ಸಿನಾನಿಮ್ಸ್. ಓಕೆ, ಸಿನಾನಿಮ್ಸ್ ಟೈಪ್. ಓಕೆ, ಸ್ಯಾಟ್ ಅಂತ ಬಂದಿದೆ, ಪ್ಲಾಜಾ ಅಂತ ಬಂದಿದೆ. ಓಕೆ, ಸ್ಪೇಸ್ ಅಂತ ಬಂದಿದೆ, ಪುಟ್. ಸೊ
ಸೊ ರೊಟೇಟ್, ಲೊಕೇಟ್, ಸುಮಾರು ಟೈಪ್ ಆಫ್ ಇದೆ. ಓಕೆ, ಕೆಲವೊಂದು ಪ್ರಾಜೆಕ್ಟ್ಸ್ ಅಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಆಸ್ ಆಫ್ ನೋ ಜಸ್ಟ್ ಐ ಹೋಪ್ ನಿಮ್ಗೆ ಇದು ಗೊತ್ತಾಯ್ತು ಅನ್ಸುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ವರ್ಡ್ ನೆಟ್. ಓಕೆ, ಲೆಮಿಟೈಸರ್ ಇಂದ ಆ ಪ್ಲೇಸಿಗೆ ಡೆಫಿನಿಷನ್ಸ್ ನೋಡಬೇಕು ಅಂದ್ರೆ ನಾನು ಸೇಮ್ ಥಿಂಗ್ ನ ಕಾಪಿ ಮಾಡ್ಕೊಂತೀನಿ. ಓಕೆ, ಸೊ ಅದ್ರಿಂದ ಡೆಫಿನಿಷನ್ ಬೇಕು ಪ್ಲೇಸ್ ಇಂದು ಅಂತ ಹೇಳಿದ್ರೆ ಟು ಚೆಕ್ ದ ಡೆಫಿನಿಷನ್ ಅಂತ ಬರೀತೀನಿ. ಓಕೆ, ಡೆಫಿನಿಷನ್. ಓಕೆ, ನೋಡಿ ಡಾಟ್ ನೀವು ಡಬ್ಲ್ಯೂ ಡಾಟ್ ಡೆಫಿನಿಷನ್ಸ್ ಅಂತ ಕೊಟ್ರೆ ಸಾಕು. ಓಕೆ, ನೋಡಿ ಆ ಪ್ಲೇಸಿಗೆ ಆದಂತ ಡೆಫಿನಿಷನ್ಗಳು ಸಿಗುತ್ತೆ. ಓಕೆ, ಎ ಪಾಯಿಂಟ್ ಲೊಕೇಟೆಡ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್ ಫೀಚರ್ಸ್ ಆಫ್ ಸಮ್ ರೀಜನ್ ಅಂತ ಹೇಳ್ಬಿಟ್ಟು ಎನಿ ಏರಿಯಾ. ಓಕೆ, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಡೆಫಿನಿಷನ್. ಓಕೆ, ನಾವು ಗಿವನ್ ವರ್ಡಿಗೆ ಡೆಫಿನಿಷನ್ಸ್ ಎಲ್ಲ ತೆಗಿಬೇಕಂದ್ರೆ ಆರಾಮಾಗಿ ವಿತ್ ದ ಹೆಲ್ಪ್ ಆಫ್ ವರ್ಡ್ ಇಂದ ತೆಗಿಬಹುದು. ಓಕೆ, ಇಲ್ಲಿ ತನಕ ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ನೋಡೋಣ ಒಂದು ಸಿಂಪಲ್ ಥಿಂಗ್, ಸ್ಪೆಲ್ ಕರೆಕ್ಷನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ. ಸ್ಪೆಲ್ಲಿಂಗ್, ಸೊ ಕರೆಕ್ಷನ್ಸ್ ಆ್ಯಂಡ್ ಚೆಕಿಂಗ್ ಅಂತ ಹೇಳ್ಬಿಟ್ಟು ನಾನು ಒಂದು ಕೆಲಸ ಮಾಡ್ತೀನಿ, ಒಂದು ಹೆಡಿಂಗ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಫೈನ್. ಸೊ ಹೇಗೆ ಮಾಡೋದು, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಟೆಕ್ಸ್ಟ್ ಇದೆ. ಓಕೆ, ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ಬಿಟ್ಟು ನಾನು ಒಂದು ಟೆಕ್ಸ್ಟ್ನ ಹಾಕೊಂತೀನಿ. ನೋಡಿ ನಾನು ಇಂಟೆನ್ಷನಲಿ ನಾನು ರಾಂಗ್ ವರ್ಡ್ ಕೊಡ್ತೀನಿ. ಐ ಹ್ಯಾವ್ ಗುಡ್ ಸ್ಪೆಲ್ಲಿಂಗ್ ಅಂತ. ಓಕೆ, ಸ್ಪೆಲ್ಲಿಂಗ್ ಅಂತ ಬರೀತೀನಿ. ಓಕೆ, ಲೆಟ್ಸ್ ಸಿ ಹೇಗೆ ನಮ್ಮದು ಟೆಕ್ಸ್ಟ್ ಬ್ಲಾಬ್ ಅದಕ್ಕೆ ಸ್ಪೆಲ್ನ ಕರೆಕ್ಟ್ ಮಾಡುತ್ತೆ ಅಂತ. ಸಿಂಪಲ್ ನೀವು ಟೆಕ್ಸ್ಟ್ ಡಾಟ್ ಕರೆಕ್ಟ್ ಅಂತ ಕೊಟ್ಟಿದ್ರೆ ಸಾಕು. ಓಕೆ, ಸೊ ನೀವು ಐದರ್ ಯು ಕ್ಯಾನ್ ಪ್ರಿಂಟ್ ಇಟ್ ಔಟ್. ಓಕೆ, ಸೊ ಇದನ್ನ ಪ್ರಿಂಟ್ ಮಾಡಿ ಚೆಕ್ ಮಾಡೋಣ. ಪ್ರಿಂಟ್ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಡಾಟ್ ಕರೆಕ್ಟ್ ಅಂತ ಕೊಟ್ಟಿದ್ರೆ ನೋಡಿ ನಾವು ಇನ್ಕರೆಕ್ಟ್ ಟೆಕ್ಸ್ಟಿಗೆ ಅದು ಕರೆಕ್ಟ್ ಮಾಡುತ್ತೆ ಈಸಿಲಿ. ಓಕೆ, ಸ್ಪೆಲ್ ಕರೆಕ್ಷನ್ಸ್ ಅಲ್ಲೂ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ, ರೈಟ್? ದಿಸ್ ಇಸ್ ಹೌ ಇಟ್ ವಿಲ್ ವರ್ಕ್. ಓಕೆ, ಎರಡು ವಿ ಅಲ್ಲಿ ಮಾಡ್ಬೋದು, ಐದರ್ ಯೂಸಿಂಗ್ ಕರೆಕ್ಟ್ ಅಥವಾ ನಾವು ಸ್ಪೆಲ್ ಚೆಕ್ ಅಂತ ಒಂದಿದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅಸ್ಯೂಮ್ ಮಾಡ್ಕೊಳ್ಳಿ ಇನ್ನೊಂದು ಟೆಕ್ಸ್ಟ್ ಇದೆ. ಓಕೆ, ಸೊ ವರ್ಡ್ ತಗೊಳ್ಳೋಣ. ಓಕೆ, ಸೊ ಯಾವ ವರ್ಡ್, ನೀಕಾ ಅಂತ ತಗೊಂತೀನಿ. ಓಕೆ, ಸೊ ಐ ಡೋಂಟ್ ನೋ, ರ್ಯಾಂಡಮ್ ಆಗಿ ತಗೊಂಡಿದ್ದೆ. ಆ ವರ್ಡಿಗೆ ನಾನು ಟೆಕ್ಸ್ಟ್ ಡಾಟ್ ಸ್ಪೆಲ್ ಚೆಕ್ ಅಂತ ಮಾಡಿ ನೋಡೋಣ. ಸ್ಪೆಲ್ ಚೆಕ್ ಅಂತ ಹೇಳ್ಬಿಟ್ಟು ಈ ತರ ಮೆಥಡ್ ನ ಕಾಲ್ ಮಾಡ್ತೀನಿ. ನೀಕಾಗೆ ಸುಮಾರು ವೇಸ್ ಅಲ್ಲಿ ಸ್ಪೆಲ್ ಕರೆಕ್ಟ್ ಆಗಿದೆ ನೋಡಿ. ನೀನಾ ಅಂತ ಆಗಿದೆ, ನೈಸ್ ಅಂತ ಆಗಿದೆ. ಓಕೆ, ಸೊ ನೈಕ್ ಅಂತ ಆಗಿದೆ. ಓಕೆ, ಸೊ ಸುಮಾರು ವೇಸ್ ಅಲ್ಲಿ ಈ ತರ ಸ್ಪೆಲ್ ನ ಕರೆಕ್ಟ್ ಮಾಡ್ಬೋದು. ಓಕೆ, ಬೈ ಯೂಸಿಂಗ್ ಟೆಕ್ಸ್ಟ್ ಬ್ಲಾಕ್. ಓಕೆ, ಸಿಮಿಲರ್ಲಿ ಲೆಟ್ಸ್ ಸಿ ಇದನ್ನ ಚೇಂಜ್ ಮಾಡೋಣ. ಓಕೆ, ಲೋರಿ ಅಂತ ಕೊಡ್ತೀನಿ ಸುಮ್ಮನೆ ರ್ಯಾಂಡಮ್ ಆಗಿ. ಓಕೆ, ಸುಮಾರು ವೇಸ್ ಅಲ್ಲಿ ಬರ್ತಿದೆ. ಓಕೆ, ಸೊ ಆ ಥರನೇ. ಓಕೆ, ಎಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ನೋಡಿ ಎಷ್ಟು ಬರ್ತಿದೆ. ಓಕೆ, ಎಲ್ಲಿಗೆ ನಾವು ಮ್ಯಾನ್ ಅಂತ, ಕ್ಯಾನ್, ಲೋ, ರನ್, ಸುಮಾರು ರೀತಿಯಲ್ಲಿ ಅದು ಕರೆಕ್ಟ್ ಮಾಡಿದೆ. ಓಕೆ, ದಿಸ್ ಇಸ್ ಹೌ ಬೇಸಿಕಲಿ ಯು ಕ್ಯಾನ್ ಡೂ ಸ್ಪೆಲ್ ಕರೆಕ್ಷನ್ ವಿತ್ ದ ಹೆಲ್ಪ್ ಆಫ್ ಟೆಕ್ಸ್ಟ್ ಬ್ಲಾಕ್. ನೆಕ್ಸ್ಟ್ ಪಾರ್ಸಿಂಗ್ ಅನ್ನೋದು ಏನು ನೋಡೋಣ. ಓಕೆ, ಸೊ ಪಾರ್ಸಿಂಗ್ ಅನ್ನೋದು ಅಗೇನ್ ಅನ್ ಇಂಪಾರ್ಟೆಂಟ್ ಫೀಚರ್. ಓಕೆ, ಸೊ ಮೇ ಬಿ ನಿಮಗೆ ಗೊತ್ತಾಗಲ್ಲ, ಜಸ್ಟ್ ಇಟ್ಸ್ ಕೈಂಡ್ ಆಫ್ ಪಾರ್ಟ್ ಆಫ್ ಸ್ಪೀಚ್ ಹೇಗೆ ಮಾಡ್ತೀವಿ ಆ ಥರನೇ. ಓಕೆ, ಸೊ ರೆಸ್ಪೆಕ್ಟಿವ್ಲಿ ನಾವು ಅದನ್ನ ಫೆಚ್ ಮಾಡ್ಕೊಂಡು ತೆಗಿಯೋದು. ಫಾರ್ ಎಕ್ಸಾಂಪಲ್ ನೋಡಿ, ಸೊ ನಮ್ಮ ಹತ್ರ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ರ್ಯಾಂಡಮ್ ಟೆಕ್ಸ್ಟ್ ಇದೆ. ಓಕೆ, ಸೊ ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ತೀನಿ. ಓಕೆ, ಸೊ ಆ್ಯಂಡ್ ನೌ ಫಾರ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಬರೀತೀನಿ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ರ್ಯಾಂಡಮ್ ಟೆಕ್ಸ್ಟ್ ಇದು. ಓಕೆ, ಈ ಟೆಕ್ಸ್ಟ್ ಅಲ್ಲಿ ಸೊ ಟೆಕ್ಸ್ಟ್ ಡಾಟ್ ಪಾರ್ಸ್ ಅಂತ ಮಾಡಿದ್ರೆ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಸೊ ನಥಿಂಗ್ ಬಟ್ ಪಾರ್ಟ್ ಆಫ್ ಸ್ಪೀಚ್ ತರಾನೇ ಇದು. ಓಕೆ, ಸೊ ನಿಮ್ಗೆ ಈ ತರ ವರ್ಡಿಂಗ್ಸ್ ಬರುತ್ತೆ. ಓಕೆ, ಸೊ ಇದು ಬೇಸಿಕಲಿ ಪಾರ್ಟ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ ಆಫ್ ಅಬ್ಜೆಕ್ಟಿವ್ಸ್ ಅಂತ ಇದೆ. ಓಕೆ, ಫ್ರೇಸಸ್, ನೌನ್ ಫ್ರೇಸ್ ಅಂತ ಇದೆ. ಓಕೆ, ಅಂದ್ರೆ ನೌನ್ ಅಂತ. ಓಕೆ, ಸೊ ಸುಮಾರು ಟೈಪ್ಸ್ ಇದೆ ನಮ್ಮ ಹತ್ರ. ಈಗ ಎನ್ ಗ್ರಾಮ್ಸ್ ಅಂತ ಇದೇನು ಚೆಕ್ ಮಾಡೋಣ. ಎನ್ ಗ್ರಾಮ್ ಅಂತ ಬರೀತೀನಿ. ಸೊ ಎನ್ ಗ್ರಾಮ್ ಅಲ್ಲಿ 3 ಟೈಪ್ಸ್ ಇದೆ. ಓಕೆ, ಒನ್ ಈಸ್ ಕಾಲ್ಡ್ ಆಸ್ ಯೂನಿಗ್ರಾಮ್ ಅಂತ ಇದೆ, ಇನ್ನೊಂದು ಬೈಗ್ರಾಮ್ ಅಂತ ಇದೆ. ಓಕೆ, ಇನ್ನೊಂದು ಟ್ರೈಗ್ರಾಮ್ ಅಂತ ಇದೆ. ಓಕೆ, ಓವರ್ ಆಲ್ ಆಗಿ ನಮ್ಮ ಹತ್ರ 3 ಟೈಪ್ಸ್ ಆಫ್ ಎನ್ ಗ್ರಾಮ್ ಸಿಗುತ್ತೆ. ಓಕೆ, ಏನಪ್ಪ ಇದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟೆಕ್ಸ್ಟ್ ತಗೊಂತೀನಿ. ಓಕೆ, ಟೆಕ್ಸ್ಟ್ ಬ್ಲಾಬ್ ಅಂತ ಹೇಳ್ಬಿಟ್ಟು ಒಂದು ಟೆಕ್ಸ್ಟ್ ತಗೊಳ್ಳೋಣ. ನಾವು ಈಸ್ ಬೆಟರ್ ದೆನ್ ನೆವರ್. ಓಕೆ, ಸೊ ಒಂದು ಟೆಕ್ಸ್ಟ್ ಇದೆ ಅನ್ಕೊಳ್ಳಿ. ಓಕೆ, ಫೈನ್. ಸೊ ಈ ಟೆಕ್ಸ್ಟ್ ನ ಏನಿದೆ ಅದ್ ನಾನು ಸಪ್ರೇಟ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಡಾಟ್ ಎನ್ ಗ್ರಾಮ್ ಅಂತ ಹೇಳ್ಬಿಟ್ಟು ಎನ್ ಈಸ್ ಈಕ್ವಲ್ ಟು 3 ಅಂತ ಕೊಟ್ರೆ ಏನಾಗುತ್ತೆ ನೋಡಿ, ನೌ ಈಸ್ ಬೆಟರ್ ಅನ್ನೋದು ಒಂದು 3 ವರ್ಡ್, ಅದು ಪರ್ಟಿಕ್ಯುಲರ್ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡ್ಕೊಳುತ್ತೆ. ಓಕೆ, ಸಿಮಿಲರ್ಲಿ ಈಸ್ ಬೆಟರ್ ದೆನ್ ಅನ್ನೋದು 3 ವರ್ಡ್ಸ್, ಅದಕ್ಕೆ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡ್ಕೊಳುತ್ತೆ. ಬೆಟರ್ ದೆನ್ ನೆವರ್ ಅಂತ ಇರುತ್ತಲ್ಲ, ಸೊ ಅದು ಒಂದು ಸೆಂಟೆನ್ಸ್. ಲೆಟ್ಸ್ ರೀರನ್ ಇಟ್ ಒನ್ಸ್ ಅಗೇನ್. ನೋಡಿ, ನೌ ಈಸ್ ಬೆಟರ್ ದೆನ್, ಸೊ ಇದು ಒಂದು ವರ್ಡ್,
ಇದು ಒಂದು ಸೆಂಟೆನ್ಸ್. ಓಕೆ, ಈಸ್ ಬೆಟರ್ ದೆನ್ ಅನ್ನೋದು ಒಂದು ಸೆಂಟೆನ್ಸ್, ಬೆಟರ್ ದೆನ್ ನೆವರ್ ಅನ್ನೋದು ಅನ್ನೋದ್ರ ಒಂದು ಸೆಂಟೆನ್ಸ್. ಸಿಮಿಲರ್ಲಿ ನೀವು ಬೈಗ್ರಾಮ್ ಮಾಡ್ಬೇಕಂದ್ರೆ ಟು ಅಂತ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, n ಈಸ್ ಈಕ್ವಲ್ ಟು 2 ಅಂದ್ರೆ ಬೈಗ್ರಾಮ್. ನಾವು ಈಸ್ ಬೆಟರ್ ದೆನ್ ನೆವರ್ ಅಂತ ಈ ತರ ಒಂದು 3 ಫಾರ್ಮಲ್ಲಿ ಸಪ್ರೇಟ್ ಮಾಡುತ್ತೆ. ಯೂನಿಗ್ರಾಮ್ ಅಂದ್ರೆ 1. ಓಕೆ, ನಾವು ಈ ಅನ್ನೋದು ಒಂದು, ಈಸ್ ಬೆಟರ್ ದೆನ್ ಅನ್ನೋದು ಒಂದು. ಓಕೆ, ಸೊ ದಿಸ್ ಇಸ್ ವಾಟ್ ಅಬೌಟ್ ಟೆಕ್ಸ್ಟ್ ಬ್ಲಾಬ್. ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಥ್ಯಾಂಕ್ ಯು.